ಗಾಯ್ಸ್, ಇವತ್ತಿನ ಒಂದು ಹಾರರ್ ಸ್ಟೋರಿ ಇದೆಯಲ್ಲ, ಇದು ನಮ್ಮ ಒಬ್ಬ ಕ್ಲೋಸ್ ಫ್ರೆಂಡ್. ಅವರು ಹುಬ್ಬಳ್ಳಿಯವರು. ಅವರ ಕಾಕನ ಜೊತೆಗೆ ಆಗಿರ್ತಕ್ಕಂತಹ ರಿಯಲ್ ಘಟನೆಯಾಗಿದೆ. ಸೊ ಈ ಸ್ಟೋರಿ ಆದಮೇಲೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಸಹ ಹೇಳೋದಿದೆ. ಹಾಗಾಗಿ ವಿಡಿಯೋನ ಎಂಡ್ವರೆಗೂ ನೋಡಿ. ಮ್ಯಾಟರ್ ಏನಂದರೆ ಗಾಯ್ಸ್, ಹುಬ್ಬಳ್ಳಿಯಲ್ಲಿ 4 ಜನ ಫ್ರೆಂಡ್ಸ್ ಇರ್ತಾರೆ. ಆ 4 ಜನ ಏನು ಮಾಡ್ತಾರಂದರೆ, ಈ ಅಮಾವಾಸ್ಯೆಯ ಸಮೀಪ ಈ ಕಲಘಟಗಿ ಇದೆಯಲ್ಲ, ಅಲ್ಲಿ ಒಂದು ಸಾತೋ ಸೈಯದ್ ಅಂತ ದರ್ಗಾ ಇದೆ. ಆ ದರ್ಗಾಗೆ ಹೋಗೋದಾಗಿ ಫಿಕ್ಸ್ ಆಗ್ತಾರೆ. ಇವರು ಮಧ್ಯಾಹ್ನ 2-3 ಗಂಟೆಗೆಲ್ಲ ಒಂದು ರಿಕ್ಷಾ ತಗೊಂಡು ಹೋಗ್ತಾ ಇರ್ತಾರೆ. ಇವರು ಅಂದರೆ ಅವರೆಲ್ಲ ರಿಕ್ಷಾ ಹೊಡೆಯವರೇ ಆಗಿರ್ತಾರೆ. ಆಟೋ ರಿಕ್ಷಾ ತೊಗೊಂಡು ಇವರು ಹೋಗ್ತಾ ಇದ್ದಾರೆ. ಒಂದೇ ಆಟೋ ರಿಕ್ಷಾದಲ್ಲಿ 4 ಜನ ಹೋಗ್ತಾ ಇದ್ದಾರೆ. ಸೊ ಹೀಗೆ ಹೋಗ್ತಾ ಹೋಗ್ತಾ ಏನಂದರೆ, ಈ ಒಂದು ಹುಬ್ಬಳ್ಳಿಯಿಂದ ಕಲಘಟಗಿಗೆ ರೋಡ್ಗೆ ಹೋಗುವ, ಅಂದರೆ ಆ ಒಂದು ಸಾತೋ ಸೈಯದ್ ದರ್ಗಾಗೆ ಹೋಗುವ ರೋಡ್ ಇದೆಯಲ್ಲ, ಅದು ತುಂಬ ಒಂದು ಫಾರೆಸ್ಟ್ ಏರಿಯಾದಿಂದ ಕೂಡಿದೆ. ಅದನ್ನು ನೋಡಿದ್ರೇ ಸ್ವಲ್ಪ ಭಯ ಬರುತ್ತೆ, ಆ ಥರದ ಒಂದು ಏರಿಯಾ ಅದು. ಸೊ ಇವರು ಮಧ್ಯಾಹ್ನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಈ ಒಂದು ಸ್ಟ್ರೇಟ್ ರೋಡ್ನಲ್ಲಿ ಇವರ ಒಂದು ರಿಕ್ಷಾ ಇದೆಯಲ್ಲ, ಅದು 5 ಅಡಿ ಎತ್ತರಕ್ಕೆ ಜಂಪಾಗಿ ಆಟೋಮೆಟಿಕ್ ತಾನೇ 3 ಪಲ್ಟಿ ಹೊಡೆದು ಆ ರಿಕ್ಷಾ ಕೆಳಗೆ ಬೀಳುತ್ತೆ. ಸೊ ಅದರಲ್ಲಿ ಏನು ರಿಕ್ಷಾ ಡ್ರೈವಿಂಗ್ ಮಾಡ್ತಾ ಇದ್ದಲ್ಲ, ಆ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ತಾನೆ. ಸ್ಪಾಟ್ ಡೆತ್. ಆ್ಯಂಡ್ ಇನ್ನು ಬಾಕಿ 3 ಜನ ಏನು ಉಳಿದಿದ್ದಾರಲ್ಲ, ಅವರಿಗೆ ಅಲ್ಲಿ ಇಲ್ಲಿ ಎಲ್ಲ ಪೆಟ್ಟಾಗಿರುತ್ತೆ. ಸೊ ಅವರನ್ನು ಪಟ್ ಅಂತ KMCಗೆ ಶಿಫ್ಟ್ ಮಾಡ್ತಾರೆ. ಸೊ ಹೀಗೆ KMCಗೆ ಹೋದ್ಮೇಲೆ ಅಲ್ಲಿ ಅವರ ಪರಿವಾರದವರೆಲ್ಲ ಬರ್ತಾರೆ. ಪರಿವಾರದವರು ಬಂದು ವಿಚಾರಣೆಯನ್ನು ಮಾಡ್ತಾರೆ. ಈ ಆಕ್ಸಿಡೆಂಟ್ ಹೇಗಾಯಿತು, ಏನು ರೀಸನ್ ಇರಬೇಕು ಅಂತ. ಆವಾಗ ಅವರಿಗೆ ತಿಳಿಯೋದೇನೆಂದರೆ, ಅದು ಒಂದು ಪ್ಲೇನ್ ರಸ್ತೆಯಾಗಿದೆ. ಅಲ್ಲಿ ಯಾವುದೇ ಥರ ಘಾಟ್ ಸೆಷನ್ ಇಲ್ಲ, ಮತ್ತು ಹಿಂದೆ ಯಾವುದೇ ವೆಹಿಕಲ್ ಬರ್ತಾ ಇಲ್ಲ, ಹೆಟ್ಟಿ ಹೋಗೋದಕ್ಕೆ ಗಾಡಿಗಳೇನು ಇಲ್ಲ. ಅಲ್ಲಿ ತುಂಬ ಪ್ಲೇನ್ ರೋಡ್ ಇದೆ. ಆದರೂ ಈ ಆಕ್ಸಿಡೆಂಟ್ ಹೆಂಗಾಯಿತು? ಅಕಸ್ಮಾತಾಗ ಒಂದು ಏನು ರಿಕ್ಷಾ ಇದೆಯಲ್ಲ, ಅದು ಅಷ್ಟು ಮೇಲಕ್ಕೆ ಹೇಗೆ ಏರ್ತು? ಆ್ಯಂಡ್ ಅದು 3 ಪಲ್ಟಿ ಯಾಕೆ ಹೊಡೆಯಿತು? ಇವನು ಹೇಗೆ ಸ್ಪಾಟ್ ಡೆತ್ ಆದ ಆ 4 ಜನರಲ್ಲಿ, ಈ ರಿಕ್ಷಾ ಹೊಡೆಯೋನು ಅಂತ ಎಲ್ಲ ಕ್ವಶನ್ ಇವರ ತಲೆಯಲ್ಲಿ ಬರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಆ 3 ಜನ ಫ್ಯಾಮಿಲಿಯವರು ಕೂಡಿ ಡಿಸೈಡ್ ಮಾಡ್ತಾರೆ, ಇಲ್ಲ ಆ ರಸ್ತೆಯಲ್ಲಿ ಏನೋ ಇವರಿಗೆ ಆಗಿದೆ ಅಂತ. ಇವರು ಒಬ್ಬ ಸ್ವಾಮೀಜಿ ಹತ್ರ ಹೋಗ್ತಾರೆ. ಹೋಗಿ ಕೇಳಿಸಿ ನೋಡಿದರೆ, ಆ ಸ್ವಾಮೀಜಿ ಕೂತ್ಕೊಂಡು ಏನೋ ಒಂದು ಧ್ಯಾನ ಪೂಜೆಯನ್ನು ಮಾಡಿ ಹೇಳ್ತಾರೆ. ಅದು ತುಂಬ ಶಾಕಿಂಗ್ ಆಗಿತ್ತು. ಏನಂದರೆ, ಈ 4 ಜನ ರಿಕ್ಷಾ ತಗೊಂಡು ಸಾತೋ ಸೈಯದ್ಗೆ ಹೋಗ್ತಾ ಇದ್ದಾರೆ. ಅಮಾವಾಸ್ಯೆ ದಿನ ಮಧ್ಯಾಹ್ನ ಹೋಗ್ತಾ ಇರಬೇಕಾದ್ರೆ ಇವರು ಅಲ್ಲೇ ಒಂದು ಮರದ ಕೆಳಗೆ ಇವರೇನು ಮಾಡಿದ್ದಾರೆ ಅಂದರೆ, ಉಚ್ಚೆಯನ್ನು ಹೊಯ್ದು ಇವರು ಮತ್ತೆ ರಿಕ್ಷಾ ಹತ್ಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇವರಿಂದ ಏನು ತಪ್ಪಾಗಿದೆ ಅಂದರೆ, ಇವರು ಯಾವೊಂದು ಮರದ ಕೆಳಗೆ ಉಚ್ಚೆಯನ್ನು ಹೊಯ್ದಿದ್ರಲ್ಲ, ಅದೇ ಮರದ ಕೆಳಗೆ ಒಂದು ಪಿಶಾಚಿ ಮಲಗಿತ್ತು, ದೆವ್ವ. ಆ ದೆವ್ವ ಮಲಗಿದಾಗ ಇವ್ರು ಹೇಗೆ ಅಲ್ಲಿ ಯೂರಿನ್ ಪಾಸ್ ಮಾಡ್ತಾರಲ್ಲ, ಏನು ಉಚ್ಚಿ ಹೊಯ್ತಾರಲ್ಲ, ಆವಾಗ ಅದಕ್ಕೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಏನಿದು, ಇವರು ನನ್ನ ಮೇಲೇ ಈ ಥರ ಮಾಡಿಬಿಟ್ರಲ್ಲ ಅಂತ. ಇವರನ್ನು ಯಾವುದೇ ಕಾರಣಕ್ಕೂ ಉಳಿಸಬಾರ್ದು. ಈ 4 ಜನರನ್ನು 4 ಅಮಾವಾಸ್ಯೆಯಲ್ಲಿ ಬಲಿ ತಗೋಬೇಕು. ಮತ್ತು ಅದೇ ಥರ ಅದೇನು ಮಾಡುತ್ತೆ ಅಂದರೆ, 1ನೇ ಅಮಾವಾಸ್ಯೆ ದಿನ ಆ ಒಂದು ಆಟೋ ರಿಕ್ಷಾ ಡ್ರೈವರ್ ಏನಿದಾನಲ್ಲ, ಅವನನ್ನು ಅದು ಬಲಿ ತಗೋಬೇಕು. ಸೊ 3 ಪಲ್ಟಿ ಹೊಡೆಯುತ್ತೆ ಅಲ್ಲಿ ರಿಕ್ಷಾ. ಸೊ ಆ 3 ಪಲ್ಟಿ ಯಾಕೆ ಆ ರಿಕ್ಷಾ ಹೊಡೆಯುತ್ತೆ ಅಂದರೆ, ಬಾಕಿ ಉಳಿದ 3 ಅಮಾವಾಸ್ಯೆಗೆ 3 ಜನರನ್ನು ಬಲಿ ತಗೋತೀನಿ ಅಂತ. ಸೊ ಅದು ಆ ಥರ ಪಲ್ಟಿ ಹೊಡೆಯುತ್ತೆ.
ಆ್ಯಂಡ್ ಇಷ್ಟೆಲ್ಲ ಇನ್ಸಿಡೆಂಟ್ ನಡೀತಿರ್ಬೇಕಾದ್ರೆ ಆ ಆಟೋ ರಿಕ್ಷಾ ಡ್ರೈವರ್ ಏನು ರಿಕ್ಷಾ ಓಡಿಸ್ತಾ ಇದ್ದಲ್ಲ ಅವನಿಗದು ಸ್ಪಾಟಲ್ಲೇ ಕಂಡುಬಿಟ್ಟಿದೆ. ಸೊ ಅದರ ಒಂದು ಭಯಾನಕತೆಯನ್ನು ನೋಡಿ ಇವನು ಹಾರ್ಟ್ ಅಟ್ಯಾಕು ಮತ್ತು ಆಕ್ಸಿಡೆಂಟ್ ಎರಡೂ ಆಗಿ ಡೆತ್ ಆಗಿಬಿಡ್ತಾನೆ ಅಂತ ಇಲ್ಲಿ ಸ್ವಾಮೀಜಿಯವರು ಹೇಳ್ತಾರೆ ಈ 3 ಜನರ ಪರಿವಾರದವರಿಗೆ. ಹೇಳಿ ಅವರಂತಾರೆ, ನೀವು ಇದನ್ನು ಪರಿಹಾರ ಮಾಡಿಸ್ಕೋಬೇಕು, ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ಅದು ಆಗೋದಿಲ್ಲ, ಯಾಕಂದರೆ ಅದಕ್ಕೆ ತುಂಬ ಸಿಟ್ಟು ಬಂದಿದೆ ಅಂತ ಹೇಳ್ತಾರೆ ಇಲ್ಲಿ ಸ್ವಾಮೀಜಿ. ಹೇಳಿದ ತಕ್ಷಣ ಈ ಪರಿವಾರದವರು ಸಹ ಹುಬ್ಬಳ್ಳಿ ಸಿಟಿಯವರು ಮತ್ತು ಇವರಿಗೂ ಏನು ಅಷ್ಟೇನು ನಂಬಿಕೆ ಇರೋದಿಲ್ಲ. ಹಾಗಾಗಿ ಇವರು ಕೂಲಾಗಿ ಇದ್ದು ಬಿಡ್ತಾರೆ. ಆ್ಯಂಡ್ 1 ವಾರದಲ್ಲಿ ಆ 3 ಜನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ. ತುಂಬ ಆರಾಮಾಗಿ ಎಲ್ಲ ಅಡ್ಡಾಡ್ತಾ ಇರ್ತಾರೆ. ಇವಾಗ ಆ ಒಂದು ಅಮಾವಾಸ್ಯೆ ಆದ ತಕ್ಷಣ ಇವಾಗ 1ನೇ ಅಮಾವಾಸ್ಯೆ ಬರುತ್ತೆ, ಏನು ಈ 3 ಜನ ಉಳಿದಿದ್ದಾರಲ್ಲ. ಸೊ ಆ 1ನೇ ಅಮಾವಾಸ್ಯೆಗೆ ಅಚಾನಕ್ ಆ 3 ಜನರಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾನೆ. ಅವನ ಸಾವಿಗೆ ಕಾರಣವೇ ಗೊತ್ತಿಲ್ಲ. ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಅವನು ಸತ್ತು ಬಿಡ್ತಾನೆ. ಸೊ ಏನೋ ಆಗಿರ್ಬೇಕು ಬಿಡು ಅಂತ ತಿಳ್ಕೊತಾರೆ. ಬಾಕಿ ಇಬ್ಬರೇನು ಉಳಿದಿದ್ದಾರಲ್ಲ ಅವರು ಸುಮ್ಮನೆ ಇರ್ತಾರೆ. ಆದರೂ ಜನ ಹೇಳ್ತಿರ್ತಾರೆ, ಇಲ್ಲ ನೀವು ಯಾವುದಕ್ಕೂ ಕೇಳಿಸ್ಕೊಂಬಿಡಿ ಅಂತ ಅಂದು. ಹೀಗೆ ಮತ್ತೆ 2ನೇ ಅಮಾವಾಸ್ಯೆ ಬರುತ್ತೆ. ಆ 2ನೇ ಅಮಾವಾಸ್ಯೆಗೇನೆಂದರೆ ಇನ್ನು ಏನು ಉಳಿದಿದ್ನಲ್ಲ 2ನೇಯವನು, ಅವನು ಸತ್ತು ಬಿಡ್ತಾನೆ. ಅವನು ಸಾಯೋದಿದೆಯಲ್ಲ ಅದು ಒಂಥರ ವಿಚಿತ್ರ. ಅವನು ಏನೋ ಹೀಗೆ ಹೋಗ್ತಾ ಇರ್ತಾನೆ ರಸ್ತೆಯಲ್ಲಿ, ಅದು ಅವನನ್ನು ಗಾಡಿ ಎತ್ಕೊಂಡು ಹೋಗಿಬಿಡುತ್ತೆ. ಸೊ ಅವನು ಹೋಗಿಬಿಟ್ಟ. ಇವಾಗ ಈ 3ನೇ ಮತ್ತು ಲಾಸ್ಟ್ ಡೆತ್ ಏನಿದೆಯಲ್ಲ ಅದು ನಮ್ಮ ಫ್ರೆಂಡ್ ಅವರ ಕಾಕಂದು ಆಗಿತ್ತು. ಅದು ತುಂಬ ಒಂದು ಡೇಂಜರಸ್, ಅಂದರೆ ಭಯಾನಕ. ಇವತ್ತಿಗೂ ಜನ ಅದರ ಬಗ್ಗೆ ನೆನೆಸ್ಕೊಂಡ್ರೆ ಭಯ ಪಡ್ತಾರಂತೆ, ಅಷ್ಟು ಡೇಂಜರಸ್ ಆಗಿತ್ತು. ಏನಾಗಿತ್ತಂದರೆ ಈ ಒಂದು ಅಮಾವಾಸ್ಯೆ ಏನು ಬರ್ತಾ ಇತ್ತಲ್ಲ ಸಮೀಪ 3ನೇ ಅಮಾವಾಸ್ಯೆ, ಇವರ ಕಾಕ ಏನಿದಾರಲ್ಲ ನಮ್ಮ ಫ್ರೆಂಡ್ ಅವರ ಕಾಕ ಇದ್ದಕ್ಕಿದ್ದಂತೆ ಒಂಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಒಂಥರ ಎಲ್ಲ ಹುಚ್ಚುಚ್ಚರಂಗೆ ಮಾತಾಡೋದು. ಅಂದರೆ ಲೈಕ್ ನನ್ನನ್ನು ನೀವು ಉಳಿಸೋಕ್ಕಾಗೋಲ್ಲ, ನೀವು ನನ್ನನ್ನು ಹೇಗೆ ಉಳಿಸ್ಕೋತೀರಿ ನೋಡೋಣ, ನಾನು ಈ ಅಮಾವಾಸ್ಯೆಗೆ ಸತ್ತೇ ಸಾಯ್ತೀನಿ ಅಂತ ಎಲ್ಲ ಮಾತಾಡ್ಕೋತಾ ಇರ್ತಾರಂತೆ. ಇಡೀ ಏರಿಯಾದಲ್ಲೆಲ್ಲ ಓಡಾಡ್ತಾ ಇರ್ತಾರಂತೆ ಇದೇ ಥರ ಹೇಳ್ಕೋತು, ನಾನು ಸಾಯ್ತೀನಿ, ಈ ಅಮಾವಾಸ್ಯೆಗೆ ನಾನು ಸಾಯ್ತೀನಿ ಅಂತ. ಹೀಗೆ ಮಾಡ್ತಾ ಆ ಪರಿವಾರದವ್ರು ಏನಿದಾರಲ್ಲ, ನಮ್ಮ ಫ್ರೆಂಡ್ ಪರಿವಾರದವರು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ಮತ್ತು ಕೆಲವೊಂದು ಕಡೆ ಎಲ್ಲ ತೋರಿಸ್ತಾರೆ, ಏನು ಯೂಸ್ ಆಗೋದಿಲ್ಲ. ಬರ್ತಾ ಅವ್ರ ಪರಿಸ್ಥಿತಿ ಎಷ್ಟು ಹದಗೆಟ್ಟು ಹೋಗುತ್ತೆ ಅಂದರೆ, ಆ ಕಾಕ ಏನು ಮಾಡ್ತಿರ್ತಾರಂದರೆ ರಾತ್ರಿ ಈ ಒಂದು ಕೌಲರ್ ಹಂಚುಗಳಿರ್ತಾವಲ್ಲ ಮನೆಯ ಮೇಲೆ, ಆ ಒಂದು ಕೌಲರ್ ಹಂಚುಗಳನ್ನು ತೆಗೆದು ಮೇಲೆ ಹತ್ಕೊಂಡು ಕೂತು ಆ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಜನರಿಗೆಲ್ಲ 3-4 ರೀತಿಯ ಸೌಂಡ್ಗಳನ್ನು ಮಾಡಿ ಹೇಳ್ತಾ ಇರ್ತಾರೆ, ನಾನು ಸಾಯ್ತೀನಿ, ನನ್ನನ್ನು ಹೇಗೆ ಉಳಿಸ್ಕೋತೀರಾ ಉಳಿಸ್ಕೊಳ್ಳಿ ಅಂತ. ಅದರಲ್ಲಿ ಡಿಫ್ರೆಂಟ್ ಸೌಂಡ್ಸ್ ಬರ್ತಾ ಇರುತ್ತಂತೆ. ಆ್ಯಂಡ್ ಅಕ್ಕಪಕ್ಕದ ಮನೆಯವರೆಲ್ಲ ಅದನ್ನು ನೋಡಿ ಭಯ ಪಟ್ಕೊಂಡು ಅಲ್ಲಿಗೆ ಬರ್ತಿರ್ತಾರೆ, ಏನಿದು, ಯಾಕೆ ಈ ಥರ ಇವನು ಮಾಡ್ತಾ ಇದ್ದಾನೆ ಅಂತ. ಎಲ್ಲರೂ ರಾತ್ರಿ ಅವನನ್ನು ಇಳಿಸೋದೇ ಒಂದು ಹರಸಾಹಸ ಆಗ್ತಾಯಿತ್ತು. ಅವನನ್ನು ಅವರು ನೋಡ್ಕೋತಾ ಇರ್ತಾರೆ, ಅವನು ಎಲ್ಲಾದರೂ ಓಡಿ ಹೋದ್ನೋ ಏನು ಅಂತ. ಬಟ್ ಯಾರಿಗೂ ತಿಳಿತಾ ಇರಲಿಲ್ಲ ಅವನು ಹೇಗೆ ಅಲ್ಲಿಂದ ಪಾರಾಗಿ ಹೋಗ್ತಾ ಇರ್ತಾನೆ ಅಂತ ಆ ಒಂದು ಮನೆಯಿಂದ. ಸೊ ಬರ್ತಾ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ಅಂದರೆ, ಈ ಒಂದು ರಸ್ತೆಯಲ್ಲೇನು ಜನ ಓಡಾಡ್ತಾ ಇರ್ತಾರೆ ನೋಡಿ ಹುಬ್ಬಳ್ಳಿಯಲ್ಲೆಲ್ಲ. ಸೊ ಆ ಕಾಕ ಏನು ಮಾಡ್ತಾ ಇರ್ತಾನೆಂದರೆ ಹೊರಗಡೆ ಹೋಗೋದು ಆ್ಯಂಡ್ ಪಟ್ ಅಂತ ತಲೆಗೆ ಹೊಡೆಯೋದು, ಮತ್ತೆ ಮನೆ ಒಳಗೆ ಬಂದು ಕೌದಿಯನ್ನು ಹೊಚ್ಕೊಂಡು ಹಿ ಅಂತ ನಗೋದು, ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಆ ಕಾಕ. ಸೊ ಇದನ್ನು ನೋಡಿ ನಮ್ಮ ಫ್ರೆಂಡ್ ಅವರ ತಂದೆ ಇದ್ದಾರಲ್ಲ ಅವ್ರಿಗೆ ಒಂಥರ ಅನ್ನಿಸ್ಬಿಡುತ್ತೆ, ಏನಿದು
ತುಂಬ ಚೆನ್ನಾಗಿ ದುಂಡಾಗಿ ತಿಂದ್ಕೊಂಡು ಓಡಾಡ್ಕೊಂಡಿದ್ದಿರ್ತಕ್ಕಂತಹ ವ್ಯಕ್ತಿಗೆ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಅವರು ಆ ಒಂದು ಮನೆಯಲ್ಲಿ ಕೂಡು ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ ಆ ಒಂದು ರೂಮಲ್ಲಿ. ಸೊ ಅಲ್ಲಿಂದನೂ ಆ ಕಾಕ ಓಡಿ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಕಣ್ತಪ್ಪಿಸಿ ಅವ್ರು ಹೇಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇರೋದಿಲ್ಲ. ಇದು ಆಯಿತು ಅಂದ್ಕೂಡಲೇ ಅವರು ಹಾಸ್ಪಿಟಲಿಗೆ ತೋರಿಸ್ತಾರೆ, ಎಲ್ಲ ಮಾಡ್ತಾರೆ, ಏನು ಪ್ರಯೋಜನ ಆಗೋದಿಲ್ಲ. ಲಾಸ್ಟಿಗೆ ಅವರನ್ನೇನು ಮಾಡ್ತಾರೆ ಅಂದರೆ ಒಂದು ರೂಮ್ ಒಳಗೆ ಈ ಸರಪಳಿಗಳಿಂದ ಕಟ್ ಹಾಕಿಬಿಡ್ತಾರೆ, ಕೂಡು ಹಾಕಿ ಅವರನ್ನು ಬಿಟ್ಟು ಹೋದರೆ ಆ ಕಾಕ ಏನು ಮಾಡ್ತಾ ಇರ್ತಾನಂದರೆ ಈ ಥರ ಕಟ್ ಅಂತ ಆ ಸರಪಳಿಗಳನ್ನು ಮುರಿದು ತಿಂತಾ ಇರ್ತಾನೆ. ಆ್ಯಂಡ್ ಜೋರಾಗಿ ಅಂತಿರ್ತಾನೆ, ನಗ್ತಿರ್ತಾನೆ, 3-4 ಸೌಂಡ್ ಬರ್ತಾ ಇರುತ್ತೆ. ನನ್ನನ್ನು ಹೇಗೆ ಇಲ್ಲಿಂದ ನೀವು ಬಿಡಿಸ್ತೀರಾ ನೋಡೇ ಬಿಡ್ತೀನಿ, ನಾನು ಉಳಿಯೋದೇ ಇಲ್ಲ, ಈ ಅಮಾವಾಸ್ಯೆಗೆ ನಾನು ಸತ್ತೇ ಸಾಯ್ತೀನಿ ಅಂತ ಹೇಳ್ತಾ ಇರ್ತಾನೆ ತುಂಬ ಜೋರಾಗಿ. ಹೀಗೆ ಇವಾಗ ಅಮಾವಾಸ್ಯೆ ಸಮೀಪ ಬರ್ತಾ ಹೋಗುತ್ತೆ. ಇವರನ್ನು ಆ ದಿನ ಏನು ಅಮಾವಾಸ್ಯೆ ಬರುತ್ತಲ್ಲ ಆ ದಿನ ಮನೆಯವರೆಲ್ಲ ಇವನನ್ನು ಕಾಯ್ತಾ ಇರ್ತಾರೆ, ಏರಿಯಾದವರೆಲ್ಲ ಅಲರ್ಟ್ ಇರ್ತಾರೆ ಆ ದಿನ. ಹೀಗೆ ಅಮಾವಾಸ್ಯೆ ಹೋಗ್ತಾ ಇರುತ್ತೆ. ಬರ್ತಾ ಇವನನ್ನು ಸರಪಳಿಯಲ್ಲಿ ಅವ್ರ ರೂಮ್ ಒಳಗೆ ಕೂಡು ಹಾಕಿದ್ದಾರೆ. ಆ್ಯಂಡ್ ಆ ಒಂದು ಸರಪಳಿಯನ್ನು ಕಡಿಯೋ ಶಬ್ದ ಇತ್ತಲ್ಲ, ಕಟ್ ಅಂತ, ಆ ಕಡಿತ, ಬಾಯಿ ತುಂಬ ರಕ್ತ, ಮತ್ತು ಆ ಒಂದು ಕಾಕನನ್ನು ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಜನ, ಅವ್ರ ಕೈಯಿಂದ ಆಗ್ತಾನೇ ಇಲ್ಲ. ಸೊ ಆ ಒಂದು ಟೈಮ್ನಲ್ಲಿ ಆ ಕಾಕ ಆ ಒಂದು ರೂಮ್ನಿಂದ ಹೇಗೆ ಹೋದ್ನೋ ಏನೋ ಗೊತ್ತಿಲ್ಲ, ಅಲ್ಲಿಂದ ತಾನೇ ಪಾರಾಗಿ ಹೋಗ್ಬಿಡ್ತಾನೆ. ಅವನು ಹೋಗಿರೋದು ಎಲ್ಲಿಗಂದರೆ ಆ ಒಂದು ಸ್ಮಶಾನಕ್ಕೆ ಹೋಗ್ಬಿಡ್ತಾನೆ ಅವನು ಅಲ್ಲಿಂದ ಪಾರಾಗಿ. ಜನ ಎಲ್ಲ ಇವನನ್ನು ಹುಡುಕ್ತಾ ಇದ್ದಾರೆ ಏರಿಯಾದಲ್ಲಿ, ಇವನು ಹೇಗೆ ಪಾರಾದ, ಇವನಿಗೆ ನಾವು ಇಷ್ಟೆಲ್ಲ ಕಟ್ ಹಾಕಿದ್ವಿ, ಏನೇನೋ ಮಾಡಿದ್ವಿ, ಮೇಲಿನ ಹೆಂಚುಗಳು ನೋಡಿದ್ರು ಹಾಗೇ ಇದ್ದಾವೆ ಈ ಸತಿ, ಬಟ್ ಅವನಲ್ಲಿಂದ ಮಾಯ ಆಗಿಬಿಟ್ಟಿದ್ದಾನೆ. ಸೊ ಅವನು ಸ್ಮಶಾನದಲ್ಲಿ ಹೋಗಿರ್ತಾನೆ. ಆ ಸ್ಮಶಾನದಲ್ಲಿ ಆ ದಿನ ರಾತ್ರಿ ಏನಂದರೆ ಒಂದು ಹೆಣವನ್ನು ಸುಡ್ತಿರ್ತಾರೆ, ಅಲ್ಲಿ ಜನ ಎಲ್ಲ ಬಂದಿರ್ತಾರೆ. ಸೊ ಈ ಕಾಕ ಆ ಒಂದು ಹೆಣದ ಸುತ್ತಲೂ ಸುತ್ತಾಡ್ತಾ ಇರ್ತಾನೆ. ಇವನು ಯಾವುದೇ ಜನರಿಗೆ ಕಂಟ್ರೋಲ್ ಸಿಗ್ತಾ ಇಲ್ಲ. ಆ ಹೆಣದ ಸುತ್ತಲೂ ಸುತ್ತಾಡ್ತಾ ತುಂಬ ಜೋರಾಗಿ ಚೀರಾಡ್ತಾ, ನನ್ನನ್ನು ಹೇಗೆ ಕಾಪಾಡ್ತೀರಾ ಕಾಪಾಡಿ, ನಿಮ್ಮಿಂದ ಆಗೋದಿಲ್ಲ ನನ್ನನ್ನು ಉಳಿಸೋದಕ್ಕೆ, ನೋಡಿ ನಾನು ಹೇಗೆ ಇವಾಗ ಸಾಯ್ತೀನಿ ಅಂತ ನಗ್ತಾ ಆ ಒಂದು ಚಿತೆಯಲ್ಲಿ ಹೋಗಿ ಹಾರಿಬಿಡ್ತಾನೆ. ಆ್ಯಂಡ್ ಆ ಒಂದು ಸಂದರ್ಭದಲ್ಲಿ ಒಂದು 10ರಿಂದ 20 ಸೌಂಡ್ಗಳು ಬರ್ತವೆ ಅವನ ಬಾಯಿಯಿಂದ. ವೆರೈಟಿ ಸೌಂಡ್ಗಳು, ಬೇರೆ ಥರದ ಸೌಂಡ್ಗಳಲ್ಲಿ ಅವನು ಚೀರಾಡ್ತಾ ಇದ್ದಾನೆ. ತುಂಬ ಖುಷಿಯಾಗಿ ನಗ್ತಾ ಇದ್ದಾನೆ. ಹೆ ನೋಡಿ ನನ್ನನ್ನು ನೀವು ಉಳಿಸೋಕೆ ಆಗಲಿಲ್ಲ, ನಾನು ಜಿಗಿದು ಬಿಟ್ಟೆ, ಇದರಲ್ಲಿ ಹೇಗೆ ಉಳಿಸ್ತೀರಾ ಇವಾಗ ನನ್ನನ್ನು ಅಂತ ಹೇಳ್ತಾ ಚೀರಾಡ್ತಿರ್ಬೇಕಾದ್ರೆ ಅಚಾನಕ್ ಅವನಲ್ಲಿ ಏನು ಸೇರಿದ್ವಲ್ಲ ಎಲ್ಲ ಆತ್ಮಗಳು ದೂರ ಹೋಗ್ತವೆ, ಸರ್ಕೊಂಡು ಎಲ್ಲ ಹೋದ್ಮೇಲೆ ಅವನು ಯಾವಾಗ ತನ್ನ ಒಂದು ಮತ್ತೆ ಸ್ವಂತ ಪರಿಸ್ಥಿತಿಗೆ ಮರಳ್ತಾನಲ್ಲ, ಆವಾಗ ಅವನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನನ್ನನ್ನು ಕಾಪಾಡಿ, ತುಂಬ ಮೈ ಉರಿತಾ ಇದೆ ಅಂತ ಚಟ್ಟಪಡಿಸ್ತಾ ಇರ್ತಾನೆ. ಒಂಥರ ಚಟ್ಟಪಡಿಸಿ ಅವನು ಸತ್ತು ಹೋಗ್ತಾನೆ. ಆ್ಯಂಡ್ ಅಲ್ಲಿ ಇರ್ತಕ್ಕಂಥ ಜನ ಎಲ್ಲ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವರಿಗೆ ಆಗ್ತಾನೇ ಇರೋದಿಲ್ಲ ಅವನನ್ನು ಹೇಗಾದರೂ ಅಲ್ಲಿಂದ ಬಿಡಿಸ್ಬೇಕು ಅಂತ. ಅಷ್ಟೇ ಒಂದು ಕ್ಷಣದಲ್ಲಿನೇ ಅವನು ಸತ್ತು ಬಿಡ್ತಾನೆ. ಸೊ ಇಷ್ಟೆಲ್ಲ ಆದಮೇಲೆ ಅಲ್ಲಿರ್ತಕ್ಕಂಥ ಜನ ಎಲ್ಲ ಭಯ ಪಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನಿದು ಲಾಸ್ಟ್ನೇ ಅವನು ಸತ್ತ, ಬಟ್ ಈ ಥರ ಸತ್ತುಬಿಟ್ಟಲ್ಲ, ಈ ಥರ ಸಾವು ಯಾರಿಗೂ ಬರಬಾರ್ದು. ಆ ಏನು ಕಾಕ ಸತ್ತಿದ್ರಲ್ಲ ಗಾಯ್ಸ್, ಆ ಒಂದು ಸಾಯೋ ಒಂದು ವಿಧಾನ ಇತ್ತಲ್ಲ, ಅದು ತುಂಬ ಕ್ರೂರವಾಗಿತ್ತು. ಇವತ್ತಿಗೂ ಆ ಒಂದು ಏರಿಯಾದ ಜನ ಇದ್ದಾರಲ್ಲ, ಆ ಒಂದು ಅವೇನು ಆ ಕಾಕನ ಮಕ್ಕಳಿದ್ದಾರಲ್ಲ ಗಾಯ್ಸ್, ಅವರು ನಮ್ಮ ಏಜ್ನವರೇ ಇದ್ದಾರೆ. ಆ್ಯಂಡ್ ಅವರಿಗೆ ಅಂತಾರೆ ಇವಾಗಲೂ ಆ ಏರಿಯಾದ ಜನರು ಅಥವಾ ಅಲ್ಲಿ ಗೊತ್ತಿರೋರೆಲ್ಲ ಅಂತಾರೆ, ಏನು ನೀನು ಅವ್ರ ಮಗನ, ನಿಮ್ಮ ತಂದೆ ಆ ಥರ ಸಾಯಬಾರ್ದಿತ್ತು, ಅವ್ರ ಸಾವು ತುಂಬ ಡೇಂಜರಸ್ ಇತ್ತು. ಮತ್ತು ಇನ್ನು ಕೆಲವೊಬ್ರು ಏನಂತಾರೆ ಅಂದರೆ, ಅವನು ಆ ಕಾಕನ ಹೆಸರು ತೆಗಿಬಾಡ್ರಿ, ಅದು ತುಂಬ ಡೇಂಜರ್, ಅವನೇನಾದರೂ ಬಂದುಬಿಟ್ರಿ ಏನು ಮಾಡೋದು
ಅಷ್ಟು ಇವಾಗಲೂ ಭಯ ಪಡ್ತಾರೆ. ಆ ಘಟನೆ ಆಗಿದ್ದು 1995-1994 ಒಳಗೆ ಅಂತೆ ಗಾಯ್ಸ್. ಅಂದರೆ ನಾವೆಲ್ಲ ಹುಟ್ಟಿದ್ದೋ ಇಲ್ಲೋ ಚಿಕ್ಕವರಿದ್ವಿ ನಾವು, ಆವಾಗಿರ್ತಕ್ಕಂಥ ಘಟನೆ ಇದು. ಬಟ್ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಏನು ತಿಳಿದು ಬರುತ್ತೆ ಅಂದರೆ, ಅಟ್ ಲಾಸ್ಟ್ ಮೂಮೆಂಟ್ ಏನಿತ್ತಲ್ಲ, ಅಮಾವಾಸ್ಯೆ ದಿನ ಈ ಕಾಕ ಸಾಯೋ ದಿನ, ಆ ದಿನ ಲಾಸ್ಟ್ ಮೂಮೆಂಟ್ನಲ್ಲಿ ಯಾರೋ ಒಬ್ಬ ಮೌಲ್ವಿನೋ ಯಾರೋ ಬಂದು ಹೇಳ್ತಾರಂತೆ, ನೀವು ಇವರನ್ನು ಉಳಿಸ್ಕೊಳ್ಳೋಕ್ಕೆ ಲಾಸ್ಟ್ ಚಾನ್ಸ್ ಇದೆ, ನೀವು ಏನು ಮಾಡಬೇಕಂದ್ರೆ ಅದೇ ಸಾತೋ ಸೈಯದ್ ದರ್ಗಾಕ್ಕೆ ಇವರನ್ನು ಹೇಳಿರ್ತಾರೆ ಅವರು. ಸಾತೋ ಸೈಯದ್ ದರ್ಗಾಕ್ಕೆ ಹೇಗಾದರೂ ಮಾಡಿ ಅವರನ್ನು ಕರ್ಕೊಂಡು ಹೋಗಿ, ಅವರು ಉಳಿತಾರೆ. ಆ ದರ್ಗಾದಲ್ಲಿ ಅಷ್ಟು ಪವರ್ ಇದೆ ಅಂತೆ. ದೇವರು ತುಂಬ ಪವರ್ಫುಲ್ ಗಾಯ್ಸ್ ಅಲ್ಲಿದ್ದು. ಈ ಸಾತೋ ಸೈಯದ್ ದರ್ಗಾ ಇದೆಯಲ್ಲ ಅದು. ಸೊ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿರ್ತಾರೆ. ಬಟ್ ಇವರು ಇನ್ನೇನು ಕರ್ಕೊಂಡು ಹೋಗ್ಬೇಕಂದ್ರೆ ಭಯ ಇವರಿಗೆ. ಆಲ್ರೆಡಿ 10 ಆತ್ಮಗಳೆಲ್ಲ ಸೇರ್ಕೊಂಡು ಬಿಟ್ಟಿದ್ದಾವೆ. ಸೊ ಏನು ಮಾಡೋದು ಅಂತ ಇವರಿಗೆ ತಿಳಿತಾ ಇರಲಿಲ್ಲ. ಒಯ್ಯೋರಿಗೂ ಹೆದರಿಕೆನೆ, ನಡು ರಸ್ತೆಯಲ್ಲೇ ಕೊಂದುಬಿಟ್ರೆ ಏನು ಮಾಡೋದು, ಏನಾದರೂ ಆಗಿಬಿಟ್ರೆ ಅಹಿತಕರ ಘಟನೆ ಅಂತ ಹೀಗೆ ವಿಚಾರ ಮಾಡಿ ಇವರು ಈ ಏನು ನಮ್ಮ ಫ್ರೆಂಡ್ ಅವರ ತಂದೆ ಇದ್ದಾರಲ್ಲ, ಹೇಗೂ ಅವರಿಗೆ ತಮ್ಮ ಆಗಬೇಕು ಅವರು ಕಾಕ. ಸೊ ಅವರು ಒಂದು ಗಟ್ಟಿ ನಿರ್ಧಾರ ಮಾಡಿ ಕರ್ಕೊಂಡು ಹೋಗಬೇಕಂತ ಫಿಕ್ಸ್ ಆಗಿ ಈ ಒಂದು ಟ್ರ್ಯಾಕ್ಸ್ ಎಲ್ಲ ರೆಡಿ ಮಾಡಿರ್ತಾರೆ. ಅಷ್ಟರಲ್ಲೇ ಆ ವ್ಯಕ್ತಿ ಏನು ಅಂದರೆ ಕಾಕ ಸ್ಮಶಾನಕ್ಕೆ ಹೋಗಿ ಈ ಥರ ಮಾಡ್ಕೊಂಡ್ಬಿಡ್ತಾನೆ. ಸೊ ಈ ಥರದ ಒಂದು ಹಾರರ್ ಇನ್ಸಿಡೆಂಟ್ ಆ ಟೈಮ್ನಲ್ಲಿ ಆಗಿತ್ತು. ಆ್ಯಂಡ್ ಆ ಒಂದು ಮನೆಯನ್ನು ನಾನು 1 ವಾರದ ಹಿಂದೆಯೇ ಅಲ್ಲಿ ನೋಡಿದೆ. ನಮ್ಮ ಫ್ರೆಂಡ್ ಮನೆಯೇ ಅಲ್ಲ ಅದು, ಸೊ ಲಾಕ್ ಹಾಕಿದ್ದಾರೆ. ಹೋಗಿ ನೋಡಿದರೆ ಆ ಯಾವೊಂದು ರೂಮ್ದಲ್ಲಿ ಆ ಒಂದು ಕಾಕನನ್ನು ಇಟ್ಟಿದ್ದಾರಲ್ಲ, ಆ ರೂಮ್ ತುಂಬ ರಾವ್ ಹೊಡಿತಾ ಇತ್ತು. ಇವಾಗಲೂ ಆ ರೂಮ್ ಅದೇ ಥರ ಹೊಡಿತಾ ಇದೆ. ಆ್ಯಂಡ್ ಅಲ್ಲಿ ಇರ್ತಕ್ಕಂಥ ಸಲಾಖೆಯ ಏನಿದಾವಲ್ಲ, ಕಿಟಕಿಗೆ ಸಲಾಖೆಗಳೇನಿರ್ತಾವಲ್ಲ, ಅದನ್ನು ನೋಡಿದರೆ ಒಂಥರ ಆಯಿತು. ಎಲ್ಲ ಜಂಗೆಲ್ಲ ಹಿಡಿದಿದೆ, ಅಂದರೆ ತುಕ್ಕು ಹಿಡಿದಿದೆ. ಆ್ಯಂಡ್ ಅಲ್ಲಿ ಒಳಗಡೆ ಒಂಥರ ಜಾಡ ಎಲ್ಲ ಹತ್ಕೊಂಡು ಬಿಟ್ಟಿದೆ. ಮಠ ಮಧ್ಯಾಹ್ನ ಆಗಿತ್ತು. ನಾನು ಹೀಗೆ ನೋಡ್ತಾ ಇದ್ದೀನಿ, ಪಟ್ ಅಂತ ಒಂದು ಬೆಕ್ಕು ಎಲ್ಲಿಂತಿತ್ತು ಏನೋ, ಕರ್ರೆ ಬೆಕ್ಕು ಜಂಪ್ ಮಾಡಿಕೊಂಡು ಕಿಟಕಿ ಮೇಲೆ ಬಂದುಬಿಡ್ತು. ನಾನು ಹಿಂಗೆ ಹಿಂದೆ ಸರಿದ್ಬಿಟ್ಟೆ. ನನ್ನ ಮೈ ಒಂಥರ ಜಮ್ ಅಂದ್ಬಿಡ್ತು. ಅದನ್ನು ನೋಡ್ತೀನಿ, ಕರೆ ಬೆಕ್ಕು ಕಣ್ಣುಗಳು ಹಸಿರು ಕಲರ್ದಿದೆ. ನಾನು ಭಯಪಟ್ಬಿಟ್ಟೆ, ಏನಿದು ಈ ಥರ ಎಷ್ಟು ಡೇಂಜರಸ್ ಇದೆ ಅಲ್ಲ ಇಲ್ಲಿ ಸೀನ್ ಅಂತ. ಸೊ ಅಷ್ಟು ರಾವ್ ಹೊಡೆಯುತ್ತೆ. ಆ್ಯಂಡ್ ಈಗೂ ಜನ ಅದನ್ನು ನೋಡಿ ಭಯಪಡ್ತಾರೆ. ನೀವು ಯಾರಾದರೂ ಆ ಏರಿಯಾದವರಾಗಿದ್ದರೆ ನಿಮಗೆ ಈ ಸ್ಟೋರಿ ಗೊತ್ತಿರುತ್ತೆ ಗಾಯ್ಸ್ ಅಂತ ನಾನಿಲ್ಲಿ ಹೇಳ್ತೀನಿ. ಹಾಗಂತ ನಿಮಗೆ ನಾನು ಹೆದರಿಸ್ಬೇಕು, ಆ ಒಂದು ಸಾತೋ ಸೈಯದ್ ದರ್ಗಾದ ರೋಡ್ ಸರಿ ಇಲ್ಲ ಅಂತ ಹೇಳಬೇಕು, ಅಲ್ಲಿ ನಾನು ಹೋಗಿ ಚೆಕ್ ಮಾಡಿದ್ದೀನಿ ಅಲ್ಲಿ ದೆವ್ವ ಇದೆ ಅಂತ ಏನು ನಾನು ಹೇಳ್ತಾ ಇಲ್ಲ ಗಾಯ್ಸ್. ಯಾಕಂದರೆ ಇದು ಯಾರೋ ನಿಮ್ಮ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಮ್ಮ ಫ್ರೆಂಡ್ಸ್ ಇರ್ಬೋದು, ತಮ್ಮ ಒಂದು ಅನಿಸಿಕೆಗಳು ತಮಗೇನು ಫೀಲ್ ಆಯಿತು ಅದನ್ನು ಒಂದು ಸ್ಟೋರಿ ರೂಪದಲ್ಲಿ ನನಗೆ ಕೊಟ್ಟಿರ್ತಾರೆ. ಅದನ್ನೇ ನಾನಿಲ್ಲಿ ನರೇಷನ್ ಅಂದರೆ ಹೇಳ್ತಾ ಇರ್ತೀನಿ. ಹಾಗಾಗಿ ನೀವು ನಾನು ಆ ಏರಿಯಾಗೆ ಹೆದರಿಸ್ತಾ ಇದ್ದೀನಿ, ಅಲ್ಲಿಗೆ ಹೋಗಬೇಡಿ, ಅದನ್ನು ಡಿಫೇಮ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಅದರ ಬದಲಿಗೆ ಏನು ತಿಳ್ಕೊಳ್ಳಿ ಅಂದರೆ, ಇದು ಒಂದು ಕಥೆಯಾಗಿದೆ, ಮನೋರಂಜನೆಗಾಗಿದೆ ಅಂತ ನೀವು ನಮಗೆ ಹೇಳಿ. ಮತ್ತು ಯಾರಾದರೂ ಆ ಒಂದು ರೋಡ್ಗಳಲ್ಲಿ ಹೋಗ್ತಾ ಇರಬೇಕಾದ್ರೆ ಭಯ ಪಡೋ ಬದಲು ಈ ರೋಡ್ನಲ್ಲಿ ಸೈಂಟಿಫಿಕ್ ಆಗಿಯೇ, ಅಂದರೆ ವೈಜ್ಞಾನಿಕವಾಗಿಯೇ ಏನೋ ತೊಂದರೆ ಇದೆ, ರಸ್ತೆ ಕಟ್ಟೋ ಇದು ಮಾಡು ಮುಂದೆ ಏನೋ ಸರಿ ಇರಲಿಕ್ಕಿಲ್ಲ, ಅಥವಾ ಅಲ್ಲೇನು ಇರ್ತಲ್ಲ ಡೈಮೆನ್ಷನ್ಸ್ ಅದು ಸರಿ ಇಲ್ಲ ಅಂತ ತಿಳ್ಕೊಂಡು ನೀವು ಓವರ್ ಸ್ಪೀಡಾಗಿ ಹೋಗೋ ಬದಲು ಸ್ಲೋ ಆಗಿ ಹೋಗಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಗಾಯ್ಸ್.